ನಗರದಲ್ಲಿ ಡ್ಯಾನ್ಸ್ ಬಾರ್ಗಳು ಮತ್ತೆ ಸೌಂಡ್ ಮಾಡಿವೆ. ಮತ್ತಿನ ಲೋಕ ಸೃಷ್ಟಿಸಿ ಹಣ ಮಾಡಲು ಅನಧಿಕೃತವಾಗಿ ಡ್ಯಾನ್ಸ್ ಬಾರ್ಗಳು ತಲೆ ಎತ್ತಿವೆ. ಹೀಗಾಗಿ ಪೊಲೀಸರು ಅಖಾಡಕ್ಕಿಳಿದಿದ್ರು. ಅನಧಿಕೃತ ಮತ್ತು ನಿಯಮಗಳನ್ನ ಗಾಳಿಗೆ ತೂರ್ತಿದ್ದ ಡ್ಯಾನ್ಸ್ ಬಾರ್ಗಳಿಗೆ ಬಿಸಿ ಮುಟ್ಟಿಸಿದ್ರು. ಓವರ್ ಟೈಮ್, ತುಂಡುಡುಗೆ, ನಿಯಮಗಳು ಗಾಳಿಗೆ. 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ಖಾಕಿ ದಾಳಿ. ರಂಗೇರಿಸುವ ಮಾದಕ ಲೋಕ, ಜಗಮಗಿಸುವ ಬೆಳಕು. ಡಿಜೆ ಸದ್ದಿನ ಜೊತೆಗೆ ಸ್ಟೆಪ್ಸ್ ಹಾಕ್ತಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಆದರೆ ನಗರದಲ್ಲಿ ಈಗ ನಾಯಿಕೊಡೆಗಳಂತೆ ಅನಧಿಕೃತ ಡ್ಯಾನ್ಸ್ ಬಾರ್ಗಳು ಹುಟ್ಟಿಕೊಳ್ತಿವೆ. ಇದಕ್ಕೆ ಬ್ರೇಕ್ ಹಾಕಲು ಮುಂದಾಗಿರುವ ಪೊಲೀಸರು ನಿನ್ನೆ 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಎಂಜಿ ರೋಡ್, ಕಬ್ಬನ್ ಪಾರ್ಕ್, ಎಸ್ಜೆ ಪಾರ್ಕ್, ಉಪ್ಪಾರ್ಪೇಟೆ ವ್ಯಾಪ್ತಿಯ ಮೆಹಂದಿ, ಬ್ರಿಗೇಡ್, ಪ್ರೆಸಿಡೆಂಟ್ ಸೇರಿ 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಅನಧಿಕೃತ ಡ್ಯಾನ್ಸ್ ಬಾರ್ಗಳು ಒಂದ್ ಕಡೆ ಆದ್ರೆ, ಕೆಲ ಡ್ಯಾನ್ಸ್ ಬಾರ್ಗಳು ನಿಯಮಗಳನ್ನ ಗಾಳಿಗೆ ತೂರಿ ನಡೆಸ್ತಿವೆ ಅಂತೆ. ಯುವತಿಯರನ್ನ ಬಳಸಿಕೊಂಡು ಮದ್ಯಪಾನ ಸಪ್ಲೈ ಮಾಡೋದು, ತುಂಡುಡಿಗೆ ತೊಟ್ಟು ಡ್ಯಾನ್ಸ್ ಮಾಡೋದು, ಯುವತಿಯರ ಮೇಲೆ ನೋಟ್ಗಳನ್ನ ಎಸೆಯೋದು, ಇದು ಯಾವುದಕ್ಕೂ ಅವಕಾಶವೇ ಇಲ್ಲ. ಹೀಗೆ ನಿಯಮ ಗಾಳಿಗೆ ತೂರಿದ ಬಾರ್ಗಳ ಮೇಲೆ ದಾಳಿ ನಡೆಸಿದ್ದಾಗಿ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಕೆಲವು ಕಡೆ ಏನೋ ಇಲ್ಲಿಗಲ್ ಚಟುವಟಿಕೆ ನಡೀತಾ ಇದ್ದು, ಅದರ ಬಗ್ಗೆ ಸಂಬಂಧಪಟ್ಟವರು ರೇಡ್ ಮಾಡಿದರು. ನಮ್ಮದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಏನು ಕಾನೂನು ಪ್ರಕಾರ, ಲೈಸೆನ್ಸ್ ಪ್ರಕಾರ ಅಥವಾ ಮಾನ್ಯ ನ್ಯಾಯಾಲಯದ ಆದೇಶಾನುಸಾರ ಏನೇನು ಮಾಡಬೇಕು ಲೀಗಲ್ ಆಗಿ ಅದನ್ನು ಅಷ್ಟೇ ಮಾಡಬೇಕು. ಮಿಕ್ಕಿದ್ದು ವೈಲೇಷನ್ ಯಾವುದು ಇದ್ದರೆ ಕಟ್ಟುನಿಟ್ಟಾಗಿ ಆಯಾ ಸ್ಟೇಷನ್ ಅವರು ನೋಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಕೆಲವು ಕಡೆ ರೇಡ್ ಆಗಿದೆ. ರೇಡಲ್ಲಿ ಸುಮಾರು ವೈಲೇಷನ್ಸ್ ನಮಗೆ ಸಿಕ್ಕಿದೆ. ಆದರೆ ಪೊಲೀಸರು ಆಯ್ದ ಡ್ಯಾನ್ಸ್ ಬಾರ್ಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದಾರೆ ಅಂತ ಕೆಲವರು ಆರೋಪಿಸಿದ್ದಾರೆ. ಎಲ್ಲಾ ಬಾರ್ಗಳನ್ನ ಬಿಟ್ಟು ಕೆಲ ಬಾರ್ಗಳ ಮೇಲೆ ದಾಳಿ ಮಾಡಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಶಿವಪ್ರಸಾದ್, ಟಿವಿ9, ಬೆಂಗಳೂರು.